Hello students, how are you all? ಈ ಕೋವಿಡಿಂದ ನಮಗೆ ಮತ್ತೆ ಈ ಆನ್ಲೈನ್ ಕ್ಲಾಸಸ್ನ ತಗೋಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಆಫ್ಲೈನ್ ಕ್ಲಾಸಸ್ ಅಷ್ಟು ಎಫೆಕ್ಟಿವ್ ಇಲ್ಲ ಅಂದರೂ ಕೂಡ ನಾವು ಇದನ್ನೇ ಫಾಲೋ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಆದಷ್ಟು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ನಿಧಾನವಾಗಿ ಕೇಳಿಸ್ಕೊಂಡು ಏನೇ ನಿಮಗೆ ಡೌಟ್ಸ್ ಇದ್ದರೂ ಕೂಡ ನನಗೆ ಫೋನ್ ಮಾಡಬಹುದು ಅಥವಾ ಕಾನ್ಫರೆನ್ಸ್ ಕಾಲಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಈ ಸತಿ ನಿಮಗೆ ನಾನು ಇನ್ಕಮ್ ಟ್ಯಾಕ್ಸ್ ಮತ್ತು ಬಿಸ್ನೆಸ್ ಟ್ಯಾಕ್ಸೇಷನ್ ಅನ್ನೋ ಸಬ್ಜೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಈ ಬಿಸ್ನೆಸ್ ಟ್ಯಾಕ್ಸೇಷನ್ನು ಆಲ್ರೆಡಿ ನಿಮಗೆ ಲಾಸ್ಟ್ ಸೆಮ್ ಇನ್ಕಮ್ ಟ್ಯಾಕ್ಸ್ ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ. ಇನ್ಕಮ್ ಟ್ಯಾಕ್ಸ್ ಬಂದು ಡೈರೆಕ್ಟ್ ಟ್ಯಾಕ್ಸು. ಇಲ್ಲಿ ನಿಮಗೆ ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ ಬರುವಂಥದ್ದೆಲ್ಲನೂ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಮತ್ತು ನಿಮಗೆ ಜಿ ಎಸ್ ಟಿಯಲ್ಲೂ ಕೂಡ ನಿಮಗೆ ಆಗಲೇ ಹೇಳಿದ್ದೀನಿ ಯಾವ್ದ್ಯಾವುದು ನಿಮಗೆ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುತ್ತೆ, ಯಾವ ರೀತಿ ಅದರಲ್ಲಿ ಟ್ಯಾಕ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ. ಈಗ ನಾವು ಈ ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ ಕಸ್ಟಮ್ಸ್ ಆ್ಯಕ್ಟ್ ಅನ್ನೋ ಒಂದು ಫಸ್ಟ್ ಯೂನಿಟನ್ನು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಅಂದರೆ ಪಾರ್ಟ್ 1 ಅಂತ ಡಿವೈಡ್ ಮಾಡಿದ್ದೀನಿ, ಪಾರ್ಟ್ 1, 2, 3 ಅಂತ ಎಲ್ಲ ಒಟ್ಟಿಗೆ ತೊಗೊಂಡ್ರೆ ಕಷ್ಟ ಆಗುತ್ತೆ ಅಂತ ಈಗ ನಾವು ಪಾರ್ಟ್ 1ನ ಡಿಸ್ಕಸ್ ಮಾಡೋಣ. ಕಸ್ಟಮ್ಸ್ ಆ್ಯಕ್ಟಲ್ಲಿ ಏನಿದೆ ಪಾರ್ಟ್ 1ನಲ್ಲಿ ಅಂತ ಹೇಳಿದ್ರೆ, ಕಸ್ಟಮ್ಸ್ ಆ್ಯಕ್ಟ್ ಅಂದರೆ ಏನು ಅನ್ನೋದನ್ನು ನೀವು ಫಸ್ಟು ತಿಳ್ಕೊಬೇಕು. ಈ ಕಸ್ಟಮ್ಸ್ ಆ್ಯಕ್ಟ್ ಬಂದು ಫ್ರೇಮ್ ಮಾಡಿ ಅದರಲ್ಲಿ ಕಸ್ಟಮ್ಸ್ ಡ್ಯೂಟಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲನೂ ಕೂಡ ನೀವು ತಿಳ್ಕೊಬೇಕಂದ್ರೆ ಈ ಕಸ್ಟಮ್ಸ್ ಆ್ಯಕ್ಟನ್ನು ನೋಡಿದ್ರೆ ಎಲ್ಲನೂ ಕೂಡ ಅದರಲ್ಲಿ ಡೀಟೇಲ್ ಆಗಿ ನಿಮಗೆ ಸಿಗುತ್ತೆ. ಈ ಕಸ್ಟಮ್ಸ್ ಡ್ಯೂಟಿ refers to the tax imposed on goods when they are transported across international borders. In simple terms, it is the tax that is levied on import and export of goods. ಅಂದರೆ ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ಒಂದು ಕಂಟ್ರಿ ಬಿಟ್ಟು ಇನ್ನೊಂದು ಕಂಟ್ರಿಗೆ ತಲುಪಿಸಿದ್ರೆ ಅದನ್ನು ಇದು ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅಂತ ಹೇಳ್ತಾರೆ. ಅಂದರೆ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ತೊಗೊಂಡು ಬಂದರೆ ಅದು ಇಂಪೋರ್ಟ್ ಆಗುತ್ತೆ, ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ನಾವು ತಲುಪಿಸಿದ್ರೆ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಯಾವುದೇ ಇರ್ಬೋದು, ಇಂಪೋರ್ಟ್ ಆದರೂ ಇರ್ಬೋದು, ಎಕ್ಸ್ಪೋರ್ಟ್ ಆದರೂ ಇರ್ಬೋದು, ಗೌರ್ಮೆಂಟ್ ಅವರು ಇದಕ್ಕೆ ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಾರೆ. ಆ ಟ್ಯಾಕ್ಸನ್ನು ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳಬಹುದು. ದಿ ಗೌರ್ಮೆಂಟ್ ಯೂಸಸ್ ದಿಸ್ ಡ್ಯೂಟಿ ಟು ರೇಸ್ ಇಟ್ಸ್ ರೆವಿನ್ಯೂ, ಸೇಫ್ಗಾರ್ಡ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಆ್ಯಂಡ್ ರೆಗ್ಯುಲೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್. ಅಂದರೆ ಯಾರು ಬೇಕಾದರೂ ಬರಬಹುದು, ಯಾರು ಬೇಕಾದರೂ ಬಂದು ಇಲ್ಲಿ ಗೂಡ್ಸನ್ನ ತೊಗೊಂಡು ಬಂದು ಸೇಲ್ ಮಾಡ್ಬೋದು. ಇಲ್ಲಿಂದ ಯಾವ ಗೂಡ್ಸ್ ಬೇಕಾದರೂ ಬೇರೆ ದೇಶಕ್ಕೆ ನಾವು ಕಳಿಸ್ಬೋದು. ಆ ಥರ ಒಂದು ಸ್ಥಿತಿ ಬಂದರೆ ಅದು ಚೆನ್ನಾಗಿರಲ್ಲ ಮತ್ತು ಅದು ಎಕಾನಮಿಗೆ ಒಳ್ಳೆಯದು ಅಲ್ಲ. ಹಾಗಾಗಿ ಅದರೆಲ್ಲ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಎಲ್ಲ ಬಾರ್ಡರ್ಸಲ್ಲೂ ಕೂಡ ನಿಮಗೆ ಗೊತ್ತಿದೆ ಏರ್ಪೋರ್ಟಲ್ಲಿ ಯಾವ ಥರ ಕಸ್ಟಮ್ಸ್ ಅವ್ರು ಚೆಕ್ ಮಾಡ್ತಾರೆ. ಮತ್ತು ನಾವು ಹಾರ್ಬರ್ ಪೋರ್ಟ್ ಅಂದರೆ ಶಿಪ್ ಮುಖಾಂತರನೂ ಕೂಡ ಗೂಡ್ಸನ್ನ ಕಳಿಸಿದ್ರೆ ಯಾವ ಥರ ಫಾರ್ಮ್ಯಾಲಿಟೀಸ್ ಇದೆ, ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದು ಎಲ್ಲಿ ಬೇಕಾದರೂ ನಾವು ಕಳ್ಸೋಕ್ಕಾಗಲ್ಲ, ಯಾವುದು ಎಲ್ಲಿ ಬೇಕಾದರೂ ನಮ್ಮ ದೇಶಕ್ಕೆ ತರೋಕ್ಕಾಗೋದಿಲ್ಲ. ಈ ಒಂದು ಕಸ್ಟಮ್ಸ್ ಡ್ಯೂಟಿ ಬಂದು ಎಲ್ಲನೂ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಹೆಂಗಾಗುತ್ತೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಆ್ಯಕ್ಟಿಂದ ಇದು ಖಂಡಿತ ನಮಗೆ ಮಾಡೋಕ್ಕಾಗತ್ತೆ. ಆಮೇಲೆ ಈ ಕಸ್ಟಮ್ಸ್ ಡ್ಯೂಟಿ ಬಂದು ಎಲ್ಲ ಗೂಡ್ಸ್ಗೂ ಒಂದೇ ಥರ ಇರಲ್ಲ. ಬೇಸ್ಡ್ ಆನ್ ದಿ ವ್ಯಾಲ್ಯೂ, ಬೇಸ್ಡ್ ಆನ್ ದಿ ಕ್ವಾಂಟಿಟಿ ಅಂತ ಒಂದೊಂದು ಗೂಡ್ಸ್ಗೂ ಒಂದೊಂದು ರೇಟ್ ಇರುತ್ತೆ. ಅದು ಕೂಡ ಕಸ್ಟಮ್ಸ್ ಟಾರಿಫ್ ಆ್ಯಕ್ಟಲ್ಲಿ ನಮಗೆ ಎಲ್ಲ ಮಾಹಿತಿ ಸಿಗುತ್ತೆ. In India, the basic law for levy and collection of customs duty is Customs Act 1962. ಸೊ ಇದು ಯಾವ ಆ್ಯಕ್ಟಲ್ಲಿ ನಮಗೆ ಎಲ್ಲನೂ ಕೂಡ ಡೀಟೇಲ್ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಆ್ಯಕ್ಟ್ 1962 ನೋಡಿದ್ರೆ ನಮಗೆ ಈ ಡ್ಯೂಟಿ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಕಟ್ ಆಗಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಟ್ ಪ್ರೊವೈಡ್ಸ್ ಅದರಲ್ಲಿ ಏನೇನು ನಮಗೆ ಗೊತ್ತಾಗುತ್ತೆ ಈ ಕಸ್ಟಮ್ಸ್ ಆ್ಯಕ್ಟಿಂದ ಅಂತ ಹೇಳಿದ್ರೆ ಯಾವ ಥರ ಲೆವಿ ಮಾಡಬೇಕು, ಅಂದರೆ ಯಾವ ಥರ ಟ್ಯಾಕ್ಸ್ ಮಾಡಬೇಕು, ಯಾವ ಥರ ಡ್ಯೂಟಿನ ಕಲೆಕ್ಟ್ ಮಾಡಬೇಕು, ಯಾವುದಕ್ಕೆ ಅಂತ ಹೇಳಿದ್ರೆ ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ಗೆ, ಆಮೇಲೆ ಏನೇನು ಪ್ರೊಸೀಜರ್ ಇದೆ, ಯಾವ ಗೂಡ್ಸನ್ನು ನಾವು ಪ್ರಾಹಿಬಿಟ್ ಮಾಡಬೇಕು. ಅಂದರೆ ಎಲ್ಲ ಗೂಡ್ಸನ್ನು ಕೂಡ ಈಸಿಯಾಗಿ ನಾವು ಹೊರ ದೇಶಕ್ಕೆ ಕಳ್ಸೋಕ್ಕೆ ಆಗೋದಿಲ್ಲ, ಪ್ರಾಹಿಬಿಷನ್ ಇದೆ, ಫೈನ್ಸ್ ಇದೆ, ಪೆನಾಲ್ಟೀಸು, ಅಫೆನ್ಸಸ್ಸು. ಯಾವುದನ್ನು ನಾವು ಲೀಗಲ್ ಆಗಿ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲೀಗಲ್ ಆಗಿ ಮಾಡಿದ್ರೆ ಅದಕ್ಕೂ ಕೂಡ ಅದು ಅಫೆನ್ಸ್ ಆಗುತ್ತೆ, ಅದನ್ನು ಕಂಡುಹಿಡಿತಾರೆ ಮತ್ತು ಪೆನಾಲ್ಟೀಸ್ ಹಾಕ್ತಾರೆ. ಜಾಸ್ತಿ ಗೂಡ್ಸನ್ನ ತೊಗೊಂಡು ಹೋದರೆ ಎಷ್ಟು ತೊಗೋಬೇಕು, ಕೆಲವೊಂದು ಗೂಡ್ಸನ್ನ ನಾವು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ, ಅಂಥ ಗೂಡ್ಸನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ ಅದಕ್ಕೆ ಪೆನಾಲ್ಟಿನೂ ಕೂಡ ಸಹ
ಪೇ ಮಾಡಬೇಕಾಗತ್ತೆ. ಇದೆಲ್ಲನೂ ಕೂಡ ಎಲ್ಲಿ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಇಸ್ ದಿ ಅಪೆಕ್ಸ್ ಬಾಡಿ ಫಾರ್ ಕಸ್ಟಮ್ಸ್ ಮ್ಯಾಟರ್ಸ್. ಸೊ ಎಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇದ್ರೂ ಕೂಡ RBI ಅವರು ಏನು ಮಾಡ್ತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಫ್ರೇಮ್ ಮಾಡ್ತಾರೆ. ಎಲ್ಲ ಬ್ಯಾಂಕನ್ನು ಯಾರು ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ RBI ಅವರು. ಅದೇ ಥರನೇ ಈ ಕಸ್ಟಮ್ಸ್ ಆ್ಯಕ್ಟ್ಗೆ ಎಲ್ಲನೂ ಕೂಡ ಯಾರು ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಇದೆ. ಅದಕ್ಕೆ ಕಸ್ಟಮ್ಸ್ಗೆ ಸಂಬಂಧಪಟ್ಟಂಗೆ ಇದು ಪ್ರೊಸೀಜರ್ ಇರಬಹುದು, ಡ್ಯೂಟಿ ರೇಟ್ ಇರ್ಬೋದು, ಕಲೆಕ್ಷನ್ ಹೆಂಗೆ ಮಾಡೋದು ಇರಬಹುದು, ಪ್ರಾಹಿಬಿಷನ್ ಇರ್ಬೋದು, ಪೆನಾಲ್ಟೀಸ್ ಇರ್ಬೋದು, ಎಲ್ಲನೂ ಕೂಡ ಇವರು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಅವ್ರ ಹತ್ರ ಕಂಟ್ರೋಲ್ ಇದೆ. Customs duty, besides raising revenue for the central government, also helps the government to prevent the illegal imports and illegal exports of goods from India. ಸೊ ಈ ಕಸ್ಟಮ್ಸ್ ಆ್ಯಕ್ಟ್ ಇರೋದ್ರಿಂದ ಯಾವುದೇ ಒಂದು ಇಲ್ಲಿಗಲ್ ಆಕ್ಟಿವಿಟಿ ನಮ್ಮ ದೇಶದಲ್ಲಿ ನಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲನೂ ಕೂಡ ಕಸ್ಟಮ್ಸ್ ಡ್ಯೂಟಿಯಲ್ಲಿ ಹಿಡಿದಾಕ್ತಾರೆ. ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಎಮರ್ಜೆನ್ಸಿ ಪವರ್ಸ್ ಟು ಇನ್ಕ್ರೀಸ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಡ್ಯೂಟೀಸ್ ವೆನ್ ಎವರ್ ನೆಸಸರಿ ಆಫ್ಟರ್ ಎ ನೋಟಿಫಿಕೇಶನ್ ಇನ್ ದಿ ಸೆಷನ್ ಆಫ್ ಪಾರ್ಲಿಮೆಂಟ್. ಅಂದರೆ ಈಗ ಕೆಲವೊಂದು ಗೂಡ್ಸ್ಗೆ ರೇಟ್ ಆಫ್ ಟ್ಯಾಕ್ಸನ್ನು ಚೇಂಜ್ ಮಾಡಬೇಕಾಗತ್ತೆ. ಇನ್ಕ್ರೀಸ್ನು ಮಾಡ್ಬೋದು ಅಥವಾ ಡಿಕ್ರೀಸನ್ನು ಮಾಡ್ಬೋದು. ಅದು ಮಾಡಬೇಕಾದ್ರೆ ಏನು ಮಾಡಬೇಕು, ಗೌರ್ಮೆಂಟ್ ಅವರು ಒಂದು ನೋಟಿಫಿಕೇಶನ್ನ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಬಿಟ್ಟು ಅದು ಅಪ್ರೂವ್ ಮಾಡಿಕೊಂಡು ಚೇಂಜಸ್ ಕೂಡ ಸಹ ಮಾಡ್ಕೋಬಹುದು. ಇದನ್ನು ಒಂದ್ಸತಿ ಫಿಕ್ಸ್ ಮಾಡಿಬಿಡ್ತಾರೆ CBEC ಅವರು, ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್. ಎಮರ್ಜೆನ್ಸಿ ಪರ್ಪಸ್ಗೆ ಏನಾದರೂ ಚೇಂಜಸ್ ಮಾಡಲೇಬೇಕು ಅಂತ ಒಂದು ಪರಿಸ್ಥಿತಿ ಬಂದರೆ ಅದು ಗೌರ್ಮೆಂಟ್ ಅವರು ಪಾರ್ಲಿಮೆಂಟ್ ಸೆಷನ್ನಲ್ಲಿ ನೋಟಿಫಿಕೇಶನ್ನ ಕೊಟ್ಟು ಅದು ಅಪ್ರೂವ್ ಮಾಡಿಕೊಂಡು ಚೇಂಜಸ್ ಮಾಡಬಹುದು. ಏನು ಕಸ್ಟಮ್ಸ್ ಡ್ಯೂಟಿದು ಆಬ್ಜೆಕ್ಟಿವ್ಸ್, ಉದ್ದೇಶ ಏನು ಅಂತ ಹೇಳಿದ್ರೆ ರಿಸ್ಟ್ರಿಕ್ಟಿಂಗ್ ಇಂಪೋರ್ಟ್ಸ್ ಫಾರ್ ಕನ್ಸರ್ವಿಂಗ್ ಫಾರಿನ್ ಎಕ್ಸ್ಚೇಂಜ್. ಈಗ ಇಂಪೋರ್ಟ್ಸ್ ಮಾಡಿದಷ್ಟು ಬೇರೆ ಹೊರ ದೇಶದಿಂದ ನಮ್ಮ ದೇಶಕ್ಕೆ ಇಂಪೋರ್ಟ್ಸ್ ಮಾಡಿಸಿದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕರೆನ್ಸಿ ಬೇರೆ ದೇಶಕ್ಕೆ ಹೋಗುತ್ತೆ. ಸೊ ಬೇರೆ ದೇಶಕ್ಕೆ ಹೋದರೆ ಇಂಪೋರ್ಟ್ ಬಂದು ಗುಡ್ ಇಂಡಿಕೇಶನ್ ಅಲ್ಲ. ಯಾವಾಗಲೂ ಅಷ್ಟೇ ಎಕ್ಸ್ಪೋರ್ಟ್ಸ್ ಮಾಡಿದ್ರೆ ನಮಗೆ ಬೇರೆ ಕಂಟ್ರಿದು ಕರೆನ್ಸೀಸು ನಮ್ಮ ದೇಶಕ್ಕೆ ಬರುತ್ತೆ, ಅದು ಒಳ್ಳೆ ಇಂಡಿಕೇಶನ್ ಕೊಡುತ್ತೆ ಎಕಾನಮಿ ಡೆವಲಪ್ಮೆಂಟ್ಗೆ. ಬಟ್ ನಮ್ಮ ದೇಶದ ಕರೆನ್ಸಿ ಬೇರೆ ಕಂಟ್ರೀಸ್ಗೆ ಹೋದರೆ ಇಟ್ ಡಸ್ ನಾಟ್ ಗಿವ್ ಎ ಗುಡ್ ಇಂಡಿಕೇಶನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಎಕಾನಮಿ. ಹಾಗಾಗಿ ಆದಷ್ಟು ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ಇಂಪೋರ್ಟ್ಸು ಕಡಿಮೆ ಆಗುತ್ತೆ. ಪ್ರೊಟೆಕ್ಟಿಂಗ್ ಇಂಡಿಯನ್ ಇಂಡಸ್ಟ್ರಿ ಫ್ರಮ್ ಅನ್ಡ್ಯೂ ಕಾಂಪಿಟೇಷನ್. ಇಂಡಿಯನ್ ಇಂಡಸ್ಟ್ರಿಗೆ ಯಾವಾಗಲೂ ಅಷ್ಟೇ ನಮ್ಮ ಗೂಡ್ಸನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಕಸ್ಟಮ್ಸ್ ಡ್ಯೂಟಿಯಿಂದ ಬಹಳಷ್ಟು ನಮ್ಮ ಇಂಡಿಯನ್ ಇಂಡಸ್ಟ್ರಿ ಪ್ರೊಟೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಕಸ್ಟಮ್ಸ್ ಡ್ಯೂಟಿ ಅನ್ನೋದು ಒಂದಿಲ್ಲ ಅಂತ ಹೇಳಿದ್ರೆ ಸುಮಾರು ಗೂಡ್ಸ್ ನಮಗೆ ಹೊರ ದೇಶದಲ್ಲಿ ಕಡಿಮೆ ರೇಟ್ಗೆ ಸಿಗುತ್ತೆ. ಆಗ ಏನು ಮಾಡ್ತಾರೆ, ಎಲ್ಲನೂ ಕೂಡ ಆ ದೇಶದಿಂದ ಕೊಂಡ್ಕೊಂಡು ಬರ್ತಾರೆ ನಮ್ಮ ದೇಶಕ್ಕೆ. ಆಗ ಏನಾಗುತ್ತೆ, ನಮ್ಮಲ್ಲಿ ಇರುವಂಥ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಇರೋದಿಲ್ಲ. ಸೊ ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ಸಹ ಈ ಕಸ್ಟಮ್ಸ್ ಡ್ಯೂಟಿ ಬಹಳಷ್ಟು ಯೂಸ್ ಆಗುತ್ತೆ. ಪ್ರಾಹಿಬಿಟಿಂಗ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಫಾರ್ ಅಚೀವಿಂಗ್ ದಿ ಪಾಲಿಸಿ ಆಬ್ಜೆಕ್ಟಿವ್ಸ್ ಆಫ್ ದಿ ಗೌರ್ಮೆಂಟ್. ಅದು ಮಾತ್ರ ಅಲ್ಲ, ಎಲ್ಲನೂ ಕೂಡ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದರೆ ಯಾವುದನ್ನ ಒಂದು ಆ್ಯಕ್ಟ್ ಇರಬೇಕು, ಡ್ಯೂಟಿ ಅಂತ ಇರಬೇಕು. ಸೊ ಏನೇನು ಪಾಲಿಸಿ ಇರುತ್ತೋ, ಆಬ್ಜೆಕ್ಟಿವ್ಸ್ ಇರುತ್ತೋ ಗೌರ್ಮೆಂಟು, ಅದೆಲ್ಲನೂ ಕೂಡ ಇದರಲ್ಲಿ ಅಚೀವ್ ಮಾಡ್ಕೋಬಹುದು. ರೆಗ್ಯುಲೇಟಿಂಗ್ ಎಕ್ಸ್ಪೋರ್ಟ್ಸ್, ಆದಷ್ಟು ಎಕ್ಸ್ಪೋರ್ಟ್ಸನ್ನು ಕೂಡ ಕರೆಕ್ಟಾಗಿ ರೆಗ್ಯುಲೇಟ್ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ದೇಶಕ್ಕೆ ಏನೇನು ಪ್ರಾಡಕ್ಟ್ಸ್ ಬೇಕಾಗುತ್ತೋ ಅದೆಲ್ಲನೂ ಕೂಡ ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ನಮ್ಮ ದೇಶದಲ್ಲಿ ಏನು ಪ್ರಾಡಕ್ಟ್ಸ್ ಬೇಕೋ ಅದಕ್ಕೆ ಶಾರ್ಟೇಜ್ ಬಂದುಬಿಡುತ್ತೆ. ಸೊ ಅದನ್ನು ಕೂಡ ಸಹ ಈ ಕಸ್ಟಮ್ಸ್ ಡ್ಯೂಟಿಯಿಂದ ರೆಗ್ಯುಲೇಟ್ ಆಗುತ್ತೆ. ಪ್ರಿವೆಂಟ್ ಸ್ಮಗ್ಲಿಂಗ್, ಇದು ಅಂತೂ ನಾವು ಬಹಳಷ್ಟು ಕೇಳಿದ್ದೀವಿ. ಇದೆಲ್ಲನೂ ಕೂಡ ಇಂಟರ್ನ್ಯಾಷನಲ್ಲೂ ಕೂಡ ನಡೆಯುತ್ತೆ. ಈ ಕಸ್ಟಮ್ಸ್ ಡ್ಯೂಟಿ ಅನ್ನೋದು ಇರಲಿಲ್ಲ ಅಂತ ಹೇಳಿದ್ರೆ ಸ್ಮಗ್ಲಿಂಗ್ ಅನ್ನೋದು ತುಂಬ ಈಸಿಯಾಗಿ ಮಾಡ್ತಾಯಿದ್ರು. ಈ ಕಸ್ಟಮ್ಸ್ ಡ್ಯೂಟಿ ಅಂದು ಆಮೇಲೆ ಈ CBESC ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಕಂಟ್ರೋಲ್ ಬಂದಾದಮೇಲೆ ತುಂಬಾ ಕಡಿಮೆ ಆಗಿದೆ. ಫೆಸಿಲಿಟೇಟ್ ಇಂಪ್ಲಿಮೆಂಟೇಷನ್ ಆಫ್ ಲಾಸ್ ರಿಲೇಟಿಂಗ್ ಟು ಫಾರಿನ್ ಟ್ರೇಡ್ ಆ್ಯಕ್ಟ್, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್, ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆ್ಯಕ್ಟ್. ಸೊ ಎಲ್ಲ ಆ್ಯಕ್ಟ್ಗೂ ಕೂಡ ಬೇಸ್ ಯಾವುದು ಅಂತ ಹೇಳಿದ್ರೆ ಕಸ್ಟಮ್ಸ್ ಡ್ಯೂಟಿ. ಕಸ್ಟಮ್ಸ್ ಡ್ಯೂಟಿ ಇರೋದ್ರಿಂದಾನೇ ಈ ಆ್ಯಕ್ಟ್ ಎಲ್ಲ ಫ್ರೇಮ್ ಆಗಿರೋದು. ಈ ಆ್ಯಕ್ಟ್ ಎಲ್ಲದಕ್ಕೂ ಕೂಡ ಈ ಕಸ್ಟಮ್ಸ್ ಡ್ಯೂಟಿ ಬಹಳಷ್ಟು ಯೂಸ್ ಆಗ್ತಾ ಇದೆ. ಕಸ್ಟಮ್ಸ್ ಡ್ಯೂಟಿಯಲ್ಲಿ ಸುಮಾರು ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದು ಅಂತ ಹೇಳಿದ್ರೆ BCD ಅಂತ. BCD ಅಂದರೆ ಏನು ಅಂತ ಹೇಳಿದ್ರೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. ಈ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಬಂದು ಆಲ್ ಗೂಡ್ಸ್ ಇಂಪೋರ್ಟೆಡ್ ಇನ್ ಟು ಇಂಡಿಯಾ ಆರ್ ಚಾರ್ಜಬಲ್ ಟು ಎ ಡ್ಯೂಟಿ ಅಂಡರ್ ಕಸ್ಟಮ್ಸ್ ಆ್ಯಕ್ಟ್ 1962.
The rates of this duty, popularly known as basic customs duty, are indicated in the first schedule of the Customs Tariff Act 1975. ಈ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಬಂದು ಕಸ್ಟಮ್ಸ್ ಟ್ಯಾರಿಫ್ ಆ್ಯಕ್ಟ್ 1975 ಅಂತ ಒಂದು ಆ್ಯಕ್ಟ್ ಇದೆ. ಸೊ ಆ ಕಸ್ಟಮ್ಸ್ ಟ್ಯಾರಿಫ್ ಆ್ಯಕ್ಟಲ್ಲಿ ಯಾವ್ಯಾವ ಗೂಡ್ಸ್ಗೆ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಯಾವ ಗೂಡ್ಸ್ಗೆ ಎಷ್ಟು ರೇಟ್ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ದಾರೆ ಅಂತ ಈ ಆ್ಯಕ್ಟ್ ತೆಗೆದು ನೋಡಿದ್ರೆ ಎಲ್ಲ ಮಾಹಿತಿನೂ ಅದರಲ್ಲಿ ನಮಗೆ ಸಿಗತ್ತೆ. ಸೊ ಇದನ್ನ ಏನಂತ ಹೇಳೋದು ಅಂತ ಹೇಳಿದ್ರೆ ಯಾವುದೇ ಒಂದು ಗೂಡ್ಸು ನಮಗೆ ಹೊರ ದೇಶದಿಂದ ಇಲ್ಲಿ ಬಂದರೆ ಅಥವಾ ಇಲ್ಲಿಂದ ಬೇರೆ ದೇಶಕ್ಕೆ ತಲುಪಿಸಿದ್ರೆ ಅದಕ್ಕೆ BCD ಅಂತ ಒಂದು ಟ್ಯಾಕ್ಸನ್ನ ಚಾರ್ಜ್ ಮಾಡ್ತಾರೆ. ಅದು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆಗುತ್ತೆ. ಅದು ಮಾತ್ರ ಅಲ್ಲ, ನೆಕ್ಸ್ಟು ಅಡಿಷನಲ್ ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಇದೆ. ಇದು ಯಾವುದಕ್ಕೆ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬಂದು ಅಡಿಷನಲ್ ಡ್ಯೂಟಿ ಆನ್ ಗೂಡ್ಸ್ ಇಂಪೋರ್ಟೆಡ್ ಇನ್ ಟು ದಿ ಕಂಟ್ರಿ and the rate structure of this duty is equal to the excise duty on like articles produced in India. ಸೊ ಬರೀ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಹಾಕಿ ಈಗ ಜಸ್ಟ್ ಅಲ್ಲಿ ಹೋಗಿ ಬರೋರು ಏನಾದರೂ ಪ್ರಾಡಕ್ಟ್ಸ್ ತಗೊಂಡು ಬಂದರೆ ಅಂಥ ಪ್ರಾಡಕ್ಟ್ಸ್ಗೆ BCD ಹಾಕ್ತಾರೆ. ಅದಲ್ದಿರ ACD ಹಾಕ್ತಾರೆ. ACD ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ನೀವು ಆ ಗೂಡ್ಸನ್ನ ಇಲ್ಲಿ ಕೊಂಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ರೇಟು ಆ ರೇಟು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಮಾಡುವಂಥ ಗೂಡ್ಸು ಖಂಡಿತ ಡಿಮ್ಯಾಂಡು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ACD ಈ ಅಡಿಷನಲ್ ಕೌಂಟರ್ವೇಲಿಂಗ್ ಡ್ಯೂಟಿನ ಬಂದು ನಾವು ಆದಷ್ಟು ಯಾವ್ಯಾವ ಗೂಡ್ಸ್ಗೆ ಎಷ್ಟೆಷ್ಟು ರೇಟ್ ಅಂತ ಫಿಕ್ಸ್ ಮಾಡಿ ಚಾರ್ಜ್ ಮಾಡಿದ್ರೆ ನಮ್ಮ ಗೂಡ್ಸನ್ನ ಪ್ರೊಟೆಕ್ಟ್ ಮಾಡ್ಬೋದು. Export duties. Under Customs Act 1962, goods exported from India are chargeable to export duty. ಇದು ಎಕ್ಸ್ಪೋರ್ಟ್ ಡ್ಯೂಟಿ, ಇದು BCD ಅದೆಲ್ಲ ಇಂಪೋರ್ಟ್ಗೆ ಯಾವ್ದು ಅಂತ ನೋಡಿದ್ದೀವಿ. ಅದೇ ಥರ ಯಾವ ಗೂಡ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವೋ ಅದಕ್ಕೂ ಕೂಡ ಸಹ ಡ್ಯೂಟೀಸ್ನ ಪೇ ಮಾಡಬೇಕು. ಅದನ್ನು ಎಕ್ಸ್ಪೋರ್ಟ್ಸ್ ಡ್ಯೂಟಿ ಅಂತ ಹೇಳ್ತಾರೆ. ಪ್ರೊಟೆಕ್ಟಿವ್ ಡ್ಯೂಟೀಸ್. Tariff Commission has been established under Tariff Commission Act 1951. Recommends central government is satisfied that immediate action is necessary to protect interest of Indian industry. Protective customs duty at the rate recommended may be imposed under section 6 of the Customs Tariff Act. ಅಂದರೆ ಕೆಲವೊಂದು ಗೂಡ್ಸ್ಗೆ ಅಷ್ಟೇ BCD ACD ಹಾಕಿದ್ರೆ ಸಾಕಾಗಲ್ಲ, ಇನ್ನು ಅಡಿಷನಲ್ ಆಗಿ ಪ್ರೊಟೆಕ್ಟಿವ್ ಡ್ಯೂಟೀಸ್ ಅನ್ನು ಕೂಡ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಗೌರ್ಮೆಂಟ್ ಅವರು ಒಂದು ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಪ್ರೂವಲ್ ತಗೊಂಡು ಈ ಪ್ರೊಟೆಕ್ಟಿವ್ ಡ್ಯೂಟೀಸ್ ಅನ್ನು ಕೂಡ ಚಾರ್ಜ್ ಮಾಡ್ತಾರೆ. ಯಾಕೆ ಇದನ್ನ ಮಾಡ್ತಾರೆ ಅಂದ್ರೆ ಕೆಲವೊಂದು ಗೂಡ್ಸ್ ಪ್ರೊಟೆಕ್ಟ್ ಮಾಡಬೇಕು, ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ರಾಡಕ್ಟ್ಸ್ಗೆ ಎಂಡೇಂಜರ್ ಆಗ್ತಾ ಇದೆ ಅಂದ್ರೆ ಡಿಮ್ಯಾಂಡ್ ಕಡಿಮೆ ಆಗ್ಬಿಡುತ್ತೆ ಅಂತ ಗೊತ್ತಾದ್ರೆ ಯಾವ್ದನ್ನ ಗೂಡ್ಸ್ ಯಾವ್ದ್ರಿಂದ ಆ ಥರ ಆಗುತ್ತೋ ಆ ಗೂಡ್ಸ್ಗೆ ಮತ್ತೆ ಪ್ರೊಟೆಕ್ಟಿವ್ ಡ್ಯೂಟೀಸ್ ಅಂತಾನು ಹಾಕ್ತಾರೆ. ಕೌಂಟರ್ ವೇಲಿಂಗ್ ಡ್ಯೂಟಿ ಆನ್ ಸಬ್ಸಿಡೈಸ್ಡ್ ಗೂಡ್ಸ್. If a country pays any subsidy directly or indirectly to its exporters for exporting goods to India, central government can impose countervailing. ಯಾವ ಕಂಟ್ರಿ ಅವರು ಸಬ್ಸಿಡೈಸ್ ರೇಟನ್ನು ಕೊಡ್ತಾರೋ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಕ್ಸ್ಪೋರ್ಟರ್ಸ್ಗೆ ಕೊಟ್ಟರೆ ಅದಕ್ಕೆ ಮತ್ತೆ ಕೌಂಟರ್ವೈಲಿಂಗ್ ಡ್ಯೂಟಿ ಆನ್ ಸಬ್ಸಿಡೈಸ್ ಗೂಡ್ಸ್ ಅಂತ ಹಾಕಬೇಕು. ನೆಕ್ಸ್ಟ್ ಆಂಟಿ ಡಂಪಿಂಗ್ ಡ್ಯೂಟಿ ಆರ್ ಡಂಪ್ಡ್ ಆರ್ಟಿಕಲ್ಸ್. Large manufacturers from abroad may export goods at very low prices compared to prices in the domestic market. ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಬೇರೆ ದೇಶದಲ್ಲಿ ಸುಮಾರು ಓವರ್ಲೋಡ್ ಆಗಿಬಿಟ್ಟಿರುತ್ತೆ ಗೂಡ್ಸ್ನ ಆರ್ಟಿಕಲ್ಸ್. ಹಾಗೇನು ಮಾಡ್ತಾರೆ ಅವರು ಅದನ್ನು ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ. ಎಕ್ಸ್ಪೋರ್ಟ್ ಮಾಡೋವಾಗ ಇಲ್ಲಿ ಬಂದು ಅದೆಲ್ಲನೂ ಕೂಡ ಡಂಪ್ ಆಗಿಬಿಡುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಎಕ್ಸಸ್ ಸ್ಟಾಕ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಇರುವಂಥ ಪ್ರಾಡಕ್ಟ್ಸು ಏನೇನು ಬೆಳಕ್ಕೆ ಹೋಗೋದಿಲ್ಲ, ಯಾಕೆ ಅಷ್ಟೊಂದು ಡಂಪ್ ಮಾಡಿದ್ರೆ ಇಲ್ಲಿ ರೇಟು ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಆ ಥರ ಏನಾದರೂ ಬಲ್ಕ್ ಆಗಿ ಇಲ್ಲಿ ಬಂದು ಸ್ಟಾಕ್ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಆಂಟಿ ಡಂಪಿಂಗ್ ಡ್ಯೂಟೀಸ್ ಅಂತ ಚಾರ್ಜ್ ಮಾಡ್ತಾರೆ. ಸೇಫ್ ಗಾರ್ಡ್ ಡ್ಯೂಟಿ, ಇದು ಕೂಡ ಅಷ್ಟೇ ಪ್ರೊಟೆಕ್ಟಿವ್ ಡ್ಯೂಟೀಸ್ ಥರ ನಮ್ಮ ಪ್ರಾಡಕ್ಟ್ಸ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ ಇದೆ. ಅವರಿಗೆ ಇದನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಟ್ಯಾಕ್ಸನ್ನು ಕೂಡ ಮತ್ತೆ ಚಾರ್ಜ್ ಮಾಡ್ಬೋದು. ಅದನ್ನು ಸೇಫ್ ಗಾರ್ಡ್ ಡ್ಯೂಟಿ ಅಂತ ಹೇಳೋದು. ಮತ್ತು ನ್ಯಾಷನಲ್ ಕೆಲಾಮಿಟಿ ಕಂಟಿಜೆಂಟ್ ಡ್ಯೂಟಿ ಅಂತಲೂ ಇದೆ. ಇದು ಬಂದು ಈಸ್ ಇಂಪೋಸ್ಡ್ ಅಂಡರ್ ಸೆಕ್ಷನ್ 129 ಆಫ್ ದಿ ಫಿನಾನ್ಸ್ ಆ್ಯಕ್ಟ್. ಯಾವುದನ್ನು ನ್ಯಾಷನಲ್ ಕೆಲಾಮಿಟಿಗೋಸ್ಕರ ಇಂಪೋಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಇಂಪೋಸ್ ಮಾಡ್ತಾರೆ. ಸೊ ಇದೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡ್ದಾದ್ಮೇಲೆ ಇಷ್ಟು ಡ್ಯೂಟೀಸ್ ಎಲ್ಲ ಆದಮೇಲೆ ಈ BCD ಅಂತೂ ಎಲ್ಲದರಲ್ಲೂ ಇರುತ್ತೆ.
ಎಸಿಡು ಸುಮಾರು ಪ್ರಾಡಕ್ಟ್ಸಲ್ಲಿ ಇರುತ್ತೆ. ಅದು ಬಿಟ್ಟು ಬೇರೆ ಡ್ಯೂಟೀಸ್ ಎಲ್ಲ ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ಅಗತ್ಯ ಇದ್ರೆ ಮಾತ್ರ ಚಾರ್ಜ್ ಮಾಡಬೇಕಾಗತ್ತೆ. ಇದೆಲ್ಲ ಮಾಡ್ದಾದ್ಮೇಲೆ ಇವೆಲ್ಲ ಡ್ಯೂಟಿನೂ ಮೇಲೆ ಇವೆಲ್ಲ ಡ್ಯೂಟಿನೂ ಸೇರಿಸಿ ಅಂದರೆ ಯಾವ್ದ್ಯಾವುದು ಅಂತ ಹೇಳಿದ್ರೆ ಸೇಫ್ ಗಾರ್ಡ್ ಡ್ಯೂಟಿ, ಎಕ್ಸ್ಕ್ಲೂಡಿಂಗ್ ಅದೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಕೌಂಟರ್ವೇಲಿಂಗ್ ಡ್ಯೂಟಿ, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಇದು ಮೂರನ್ನು ಬಿಟ್ಟು ಬೇರೆ ಎಲ್ಲ ಡ್ಯೂಟಿನೂ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಆ ಟೋಟಲ್ ಮೇಲೆ 2%ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಎಜುಕೇಷನ್ ಸೆಸ್ ಅಂತ ಹೇಳ್ತೀವಿ. ಮತ್ತು ಇನ್ನೂ ಒಂದು 1% ಬಂದು ಸೆಕೆಂಡ್ರಿ ಆ್ಯಂಡ್ ಹೈಯರ್ ಎಜುಕೇಷನ್ ಸೆಸ್. ಈ ಟೋಟಲ್ ಡ್ಯೂಟಿ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡೋದಕ್ಕೆ 3% ಚಾರ್ಜ್ ಆಗುತ್ತೆ. ಅದನ್ನು ಎಜುಕೇಷನ್ ಸೆಸ್ ಅಂತ ಹೇಳೋದು. 2 + 1 ಇದೆರಡೂ ಸೇರಿಸಿದ್ರೆ 3% ಡ್ಯೂಟಿ ಮೇಲೆ ಟ್ಯಾಕ್ಸ್ ಮಾಡೋ ಖಂಡಿತ ನಾವು ಕ್ಯಾಲ್ಕುಲೇಟ್ ಮಾಡಿ ಫೈನಲ್ ಆಗಿ ಹಾಕಬೇಕು. ಸೊ ಇಷ್ಟೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಬೇಕಾದ್ರೆ ನಿಮಗೆ ಇನ್ನೂ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಥಿಯರಿ ಕಸ್ಟಮ್ಸ್ ಡ್ಯೂಟಿ ಅಂದರೆ ಏನು, ಕಸ್ಟಮ್ಸ್ ಆ್ಯಕ್ಟ್ ಅಂದರೆ ಏನು, ಯಾವ ಟೈಪ್ಸ್ ಆಫ್ ಡ್ಯೂಟೀಸ್ ಇದೆ ಮತ್ತು ಅದ್ರದ್ದು ಆಬ್ಜೆಕ್ಟಿವ್ಸ್ ಏನು, ಇಷ್ಟು ನೀವು ಈ ಫಸ್ಟ್ ಯೂನಿಟಲ್ಲಿ ತಿಳ್ಕೊಳ್ಳಿ. ಸೆಕೆಂಡ್ ಯೂನಿಟಿಂದ ನಿಮಗೆ ಯಾವ ಥರ ಅದು ಫಾರ್ಮ್ಯಾಟ್ ಇದೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಆಲ್.